ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು, ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ರೈತರನ್ನ ಯಾವ ಪ್ರದೇಶ ಚೆನ್ನಾಗಿಟ್ಟಿರ್ತೀವಿ ಆ ಪ್ರಾಂತ ಚೆನ್ನಾಗಿರ್ತದೆ. ರೈತರು ಏನು ಕೇಳಲ್ಲ, ನೀರು ಕರೆಂಟ್ ಬಿಟ್ರೆ ಏನು ಕೇಳಲ್ಲ. ಬಹುಶಃ ಮುನೆಂಟಣ್ಣು ಹಾಗೂ ಕೊತ್ತಮಂಗ್ಲ ನಮ್ಮೂರಿಗೆ ನಾನು ಬಂದಿದ್ದೀನಿ. ಈಗ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ, ಗೊತ್ತಿಲ್ಲ ಏನಂತ ಅದಲ್ಲ, ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ. ಇದು ಬಹುಶಃ ಮುಳಬಾಗಿಲು ತಾಲೂಕಲ್ಲಿ ಇಷ್ಟು ಇತಿಹಾಸ ಕೆರೆಯಲ್ಲಿ ತುಂಬಿದೆ ಅಂತಂದ್ರೆ ಇದು ಫಸ್ಟ್ ಟೈಮ್ ಈ ಥರ ಕೆರೆಯಲ್ಲಿ ತುಂಬಿರೋದು. ಎಲ್ಲ ಕಡೆ ಕೆರೆ ಕೂಡಿ ಹೋಗ್ತಾ ಇದೆ. ಬಹುಶಃ ನಾನು ಚಿಕ್ಕಮಂಗ್ಳೂರು ಕಡೆ ಹೋದಾಗ ಆ ಕಡೆ ನೋಡಿದಾಗ ಎಲ್ಲಾದ್ರೂ ನೋಡಿ, ಹೆಂಗಾದ್ರೂ ನೋಡಿ, ಕೆರೆಯಲ್ಲಿ ತುಂಬೋಗಿ ಹಸಿರಾಗಿ ತುಂಬ ಕಾಣ್ತಾ ಇದೆ. ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು, ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ರೈತರನ್ನ ಯಾವ ಪ್ರದೇಶ ಚೆನ್ನಾಗಿಟ್ಟಿರ್ತೀವಿ ಆ ಪ್ರಾಂತ ಚೆನ್ನಾಗಿರ್ತದೆ. ರೈತರು ಏನು ಕೇಳಲ್ಲ, ನೀರು ಕರೆಂಟ್ ಬಿಟ್ರೆ ಏನು ಕೇಳಲ್ಲ. ಬಹುಶಃ ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲಾ ರೈತರು ಕೂಡ ಸಮೃದ್ಧಿಯಾಗಿರ್ಲಿ ಅಂತ ಕೇಳ್ಕೊಂತ, ಇವತ್ತು ಸಾಕಷ್ಟು ದಿವಸಗಳಿಂದ ಕೊತ್ತಮಂಗಲದ ಒಂದು ಕೊರತೆ ಇತ್ತು. ಏನಂತಾರೆ, ಆಲ್ ಡೈರಿ ಬೇಕು ಅಂತ ಹೇಳಿದ್ರು. ಬಹುಶಃ ಈ ಪುಣ್ಯಾತ್ಮ ಈ ಕಡೆಪಲ್ಲಿ ನಾಗರಾಜ್ ಅವರನ್ನ ಏನು ಅಧ್ಯಕ್ಷ ಆದ್ಮೇಲೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತಾವ್ರು ಡೈರಿದಲ್ಲಿ, ಅದಲ್ವಾ. ಸುಮಾರು 26ನೇ ಡೈರಿ ಇದು ಕೊಡ್ತಾ ಇದ್ದಾರೆ. ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಮತ್ತೋರು ನಿರ್ದೇಶಕರು ನಮ್ಮ ಕಾಡೇಪಲ್ಲಿ ಶಾಮಣ್ಣವರು ಅಲ್ಲ, ನಮ್ಮ ಸ್ವಾಗತ ಬಯಸಕ್ಕೆ ಬಂದಿರೋದು ಶುಭ ಸಂದೇಶ. ಸೊ ಅದರಿಂದ ಈಗ ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಡೈರಿ ಉದ್ಘಾಟನೆಗೆ ನಾವೆಲ್ಲ ಬಂದಿದ್ವಿ. ಏನೋ ಬಹುಶಃ ವರ್ಣ ನನಗೆ ಬೇಗ ಮಾತಾಡ್ಲಿ ಅಂತ ಮಳೆ ಬಂದು ನನಗೆ ಕೊಟ್ಬಿಟ್ಟಿದ್ದಾರೆ. ನಾನು ಸಾಕಷ್ಟು ಜನ ಕೆಲವ್ರದ್ದು ಸ್ಪೀಚ್ ಕೇಳಬೇಕಂತಿದ್ದೆ, ಮೇಡಮ್ ಕೂಡ ಸ್ಪೀಚ್ ಕೇಳಬೇಕು ಅಂತಿದ್ದೆ. ಸೊ ಹಾಗೆ ನಮ್ಮ ನಿರ್ದೇಶಕರದು ಸಾಕಷ್ಟು ಸ್ಪೀಚ್ ನಾನು ಕೇಳಬೇಕಂತಿದ್ದೆ. ಸೊ ಅದರಿಂದ ಹೆಣ್ಮಕ್ಳು ಯಾವ ಉದ್ದೇಶಪೂರ್ವಕವಾಗಿ, ಯಾವ ಉದ್ದೇಶದಿಂದ ಈ ಡೈರಿನ ಸ್ಥಾಪನೆ ಮಾಡಿದ್ವಿ. ಕೊತ್ತಮಂಗ್ಲ ಅವತ್ತಿಂದ ಹೆಸರು ಮಾಡಿದೆ, ಯಾಕಂದ್ರೆ ಯಾರೇ ಬಂದ್ರು ಕೂಡ ಅನ್ನ ಹಾಕುವಂತ ಪ್ಲೇಸು ಕೊತ್ತಮಂಗ್ಲ. ಬಹುಶಃ 2018ನಲ್ಲಿ 2023ರಲ್ಲಿ ಕೂಡ ಯಥೇಚ್ಛವಾಗಿ ನನಗೆ ಅನ್ನ ಹಾಕಿ ಈ ಊರಿನ ಮಗ ತರ ನಾನು ಸಾಕಿದ್ದೀರಿ. ಅದ್ರ ಋಣ ತಿರ್ತಕ್ಕಂಥ ಟೈಮ್ ಕೂಡ ಬಂದಾಗಿದೆ, ನಾನು ತೀರ್ಸ್ಕೊಂತ ಇದ್ದೀನಿ. ಬಹುಶಃ ಏನೇ ಕಾರ್ಯಕ್ರಮ ಇದ್ರು ಕೂಡ ಎಲ್ಲಾ ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಕೂಡ ನಿಮ್ಮವನು, ಕೊತ್ತಮಂಗಲದವನು, ಸಮೃದ್ಧಿ ಮಂಜು ಕೊತ್ತಮಂಗಲದವನು ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ವಿ. ಬಹುಶಃ ಇಷ್ಟು ಪ್ರೀತಿ ಅಪಾರ ಎಲ್ಲಾ ಮುಳಬಾಗಿಲು ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ಕೂಡ ನಂಗೆ ಸಿಗ್ತಾ ಇದೆ. ಎಲ್ಲ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದಂತೆ, ನಾವು ಸ್ವಾವಲಂಬಿ ಆಗಿ ಬದುಕಬೇಕಂದ್ರೆ, ಇವತ್ತು ಸ್ವಾಮೃತಿ ಬದುಕಬೇಕಂದ್ರೆ ಈ ಡೈರಿನ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೆ ಆದಾಯ ಬರುತ್ತಾ ನೋಡ್ಕೊಂಡು ಇನ್ನೂ ಯಥೇಚ್ಛವಾಗಿ ನಮ್ಮ ಕೋಚ್ ಮಲ್ಲು ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಕೈ ಜೋಡಿಸ್ಬೇಕಂತ ಕೇಳ್ತಾ, ಇವತ್ತು ಉದ್ಘಾಟನೆಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ, ಈ ಒಂದು ಸಂಘದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ನಿಮ್ಮ ಬಾಡಿಗೆ, ಯಾವ ಸಂಘದಲ್ಲಿ ಬಾಡಿ ಚೆನ್ನಾಗಿರ್ತದ ಆ ಸಂಘ ತುಂಬಾ ಉನ್ನತವಾಗಿ ಬೆಳೀತೆ ಅಂತ ಹೇಳ್ತಾ, ಯಾವ್ದು ದುರುದ್ದೇಶ ಬೇಡ, ಯಾವ ಜಾತಿ ಬೇಡ, ಯಾವ್ದು ಇದು ಬೇಡ. ಯಾಕಂದ್ರೆ ಹಾಲು ಹಾಕುವಂಥದ್ದು ಆ ಜಾತಿ ಹಾಲು ಈ ಜಾತಿ ಹಾಲು ಅಂತ ಯಾವ ಕ್ಯಾನ್ಗೂ ಬರೋದಿಲ್ಲ, ಒಂದೇ ಕ್ಯಾನ್ಗೆ ಬರೋದು ಕೋಚ್ ಮಲ್ ಹಾಲು ಅದಲ್ವಾ. ಸೊ ಅದರಿಂದ ಈ ಹಾಲು ವಿಚಾರದಲ್ಲಿ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾನು ಬಂದಾಗಿಂದ ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ, ರಾಜಕೀಯ ಮಾಡಬೇಡಿ ಅಂತ ಹೇಳ್ತೇನೆ. ಬಹುಶಃ ಇಲ್ಲಿ ಮಾಡಲ್ಲ ಅನ್ನೋ ಮನೋಭಾವನೆ ನನಗಿದೆ ಅಂತ ಹೇಳ್ತಾ, ಉನ್ನತ ಮಟ್ಟಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನೊಂದು ದಿವಸ ಬಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಬಂದು ನಿಮ್ ಜೊತೆ ಮಾತಾಡ್ತೀವಿ ಅಂತೇಳ. ಈ ಭಾಗದ ಇದಕ್ಕೆ ಯಥೇಚ್ಛವಾಗಿ ಡೈರಿ ಸ್ಥಾಪನೆ ಮಾಡ್ಲಿಕ್ಕೆ ಸಹಕಾರ ಆಗಿರ್ತಕ್ಕಂಥ ನಮ್ಮ ರಘುಪತಣ್ಣವರು ಇದಕ್ಕೆ ಭಾಗಿಯಾಗಿದ್ದಾರೆ. ಇದು ನಮ್ಮ ಕಡೆಪಲ್ಲಿ ನಾಗರಾಜಣ್ಣವ್ರದ್ದು, ರಘುಪತಣ್ಣವ್ರದ್ದು ಮತ್ತು ಶಾಮೇಗೌಡರದು 3 ಜನ ಸೇರಿ ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ನಾನು ಇನ್ನೂ ಕೇಳ್ಕೊಂತ ಇದ್ದೀನಿ, ಇನ್ನೂ ಹೆಣ್ಮಕ್ಳು ಇನ್ನೂ ಒಂದು 25 ಡೈರಿ ಕೊಡಿ. ಹೆಣ್ಮಕ್ಳು ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿ ಇದಾಗಬೇಕು. ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟಕ್ಕೆ ಹಾಲು ಉತ್ಪತ್ತಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ, ಯಾಕಂದ್ರೆ ನಾವು ಕೂಡ ಹಸುಗಳು ಮೇಯಿಸಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ತಾ, ಎಲ್ಲ ಹೆಣ್ಮಕ್ಳು ಕೂಡ ಶುಭ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ತಾ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಒಂದು ಮುಗಿಸಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮಳೆ ಬರ ನಿಂತು ಹೋಗಿದೆ. ಎಲ್ರಿಗೂ ನಮಸ್ಕಾರ.